ತೊಗೊಂಡೋಗಿ ಗ್ರಾಮೀಣ ಪ್ರದೇಶದಲ್ಲಿ ಹಾಕುವಂಥದ್ದು, ಡಂಪಿಂಗ್ ಯಾರ್ಡಿಗೆ ಹೋಗಿ ಹಾಕುವಂಥದ್ದನ್ನು ಕೂಡ ನಡೀತಾ ಇದೆ. ಇದರದ್ದು ಕೋಆರ್ಡಿನೇಷನ್ ಬಗ್ಗೆ ನೀವು ಮತ್ತು RDPR ಡಿಪಾರ್ಟ್ಮೆಂಟ್ ಅವರು ನೀವಿಬ್ಬರೂ ಸೇರಿ ಇದನ್ನು ಘನತ್ಯಾಜ್ಯ ವಿಲೇವಾರಿನ ಸರಿ ಮಾಡಲಿಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ. ಅದಕ್ಕೇನು ನಿಮ್ಮ ಉದ್ದೇಶ, ಅದನ್ನು ಯಾವ ರೀತಿ ಮಾಡೋಕ್ಕೆ ಹೊರಟಿದ್ದೀರಾ ಅಂತ, ಮತ್ತು ನೀವೇ ಹೇಳ್ತೀರಾ ಇದರೊಳಗೆ ಸಮಸ್ಯೆಗಳು ಉಂಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಅಂತ. ಆ ಬಂದಿರೋದಕ್ಕೆ ನೀವು ಬರೋವಂಥ ಘನತ್ಯಾಜ್ಯದಲ್ಲಿ ಮತ್ತು ಭಾಳ ವಿಶೇಷವಾಗಿ ಇ ವೇಸ್ಟ್ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಇ ವೇಸ್ಟ್ ಬಗ್ಗೆ ಮತ್ತು ನಮ್ಮ ಮೆಡಿಕಲ್ ವೇಸ್ಟು ಅದರದ್ದನ್ನು ಕೂಡ, ಇದನ್ನು ಮೂರನ್ನು ಕೂಡ ದಯಮಾಡಿ ಹೇಳಬೇಕಾಗಿ ಕೇಳ್ಕೊಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಅರುಣ್ ಅವರು 2-3 ಪ್ರಶ್ನೆ ಕೇಳಿದ್ದಾರೆ. ಸಾಲಿಡ್ ವೇಸ್ಟ್ ಬಗ್ಗೆ ಮತ್ತು ಇನ್ನೂ ಒಂದು ದಿವಸ ULBನಲ್ಲಿ ಎಷ್ಟು ಟನ್ ವೇಸ್ಟ್ ಬರ್ತದೆ, ಅದು ಬೈಫಿಕೇಷನ್ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಅದ್ರ ಸಲುವಾಗಿ ಆಲ್ರೆಡಿ ನಮ್ಮ ಸ್ವಚ್ಛ ಭಾರತ್ಲಿಂದ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ಲಿಂದ